ಸ್ನೇಹಿತರೆ ಮಾಡಿದ್ರ ಸ್ನೇಹಿತರೆ ಎಲ್ಲ ಬೆಂಗಳೂರು ನಗರದಲ್ಲಿರ್ತಕ್ಕಂತ ಆಟೋ ಚಾಲಕರು ಮತ್ತು ಮಾಲೀಕರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾವು ಮೊನ್ನೆನೆ ತಮ್ಗೆಲ್ಲ ಲೈವಲ್ಲಿ ತಿಳಿಸ್ಕೊಟ್ಟಿದ್ವಿ. ಒಂದು ಸಭೆ ಮಾಡಿ ಮಾನ್ಯ ಆಯುಕ್ತರಿಗೆ, ಮಾನ್ಯ ಸಾರಿಗೆ ಸಚಿವರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ನಮ್ಮ ಏನು ವಿರುದ್ಧ ಬಂದಿರತಕ್ಕಂತ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು SLP ಅನ್ನ ಹಾಕಬೇಕು, ಅಂದ್ರೆ ಸ್ಪೆಷಲ್ ಲೀವ್ ಪಿಟಿಷನ್ ಅನ್ನ ಮೇಲ್ಮನವಿಯನ್ನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಾವ್ ಹೇಳಿದ್ವಿ. ಅದೇ ರೀತಿ ಇವತ್ತು ನಾವು ಬಂದು ಇಲ್ಲಿ ಕೊಟ್ಟಿದ್ದೀವಿ. ಇವತ್ತು ಆಯುಕ್ತರಿರ್ಲಿಲ್ಲ, ಅಪರ ಆಯುಕ್ತರಿದ್ರು, ಅಡಿಷನಲ್ ಕಮಿಷನರ್ ಇದ್ರು. ಅವ್ರು ಬಂದು ನಮ್ಮ ಮನವಿಯನ್ನ ಸ್ವೀಕರಿಸಿದ್ದಾರೆ. ಹಾಗೆ ನಮ್ಗೆ ಇವತ್ತು ಮಂತ್ರಿಗಳು ಕೂಡ 1:30 ಗಂಟೆಗೆ ವಿಧಾನಸೌಧದಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. 1:30 ಗಂಟೆಗೆ ಒಂದೂವರೆಗೆ ಅಲ್ಲಿ ಹೋಗಿ ಮಧ್ಯಾಹ್ನ ನಾವು ಅಲ್ಲಿ ಕೂಡ ಮನವಿಯನ್ನ ಸಲ್ಲಿಸ್ತೀವಿ. ಯಾವುದೇ ಕಾರಣಕ್ಕೆ ಆಗ್ಲಿ ಬೆಂಗಳೂರು ನಗರದಲ್ಲಿ ಎಲ್ಲಾ ಬೋರ್ಡ್ ಬೈಕ್ ಟ್ಯಾಕ್ಸಿ ಆಗಿರ್ಬೋದು ಅಥವಾ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ನಮ್ಮ ರಾಜ್ಯಕ್ಕೆ ನಮ್ಮದೇ ಒಂದೇ ಒತ್ತಾಯ. ಯಾವುದೇ ಕಾರಣಕ್ಕೆ ಆಗ್ಲಿ ಬೆಂಗಳೂರು ನಗರಕ್ಕೆ ಬೈಕ್ ಟ್ಯಾಕ್ಸಿ ಬೇಡ. ಯಾವುದೇ ಕಾರಣಕ್ಕೆ ಆಗ್ಲಿ ಇದರಲ್ಲಿ ರೂಪುರೇಷೆಗಳಾಗ್ಲಿ ಅಥವಾ ಯಾವುದೇ ರೀತಿಯಾದಂತ ನೀತಿ ನಿಯಮಗಳಾಗ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಒತ್ತಾಯ. ಅದಕ್ಕೆ ರೀಸನ್ಸ್ ಕೂಡ ನಾವು ಬರ್ದಿದೀವಿ, ಇದ್ರಲ್ಲಿ ನಮ್ಮ ಮನವಿಯಲ್ಲಿ ಬರ್ದಿದೀವಿ ಕ್ಲೀನ್ ಆಗಿ. ಯಾವ ಕಾರಣಕ್ಕಾಗಿ ಇದನ್ನ ಇವತ್ತು ಇದು ಮಾಡಬಾರ್ದು, ಏನು ಈ ಬೈಕ್ ಟ್ಯಾಕ್ಸಿಗಳನ್ನ ಇದು ಮಾಡ್ಬೇಕು ಅಂತೇಳಿ, ಏನು ನಿರ್ಬಂಧಿಸ್ಬೇಕು ಅನ್ನೋದಕ್ಕೆ ಇಲ್ಲಿ ಯಾವ ರೀತಿಯಲ್ಲಿ ಮೋಟಾರ್ ವೆಹಿಕಲ್ ಆಕ್ಟ್ ಅಲ್ಲಿ ಇರ್ತಕ್ಕಂತ ಕೆಲವು ಅಂಶಗಳನ್ನ ಮತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂತ ಕೆಲವು ಅಂಶಗಳನ್ನ ಮತ್ತು ನಾವು ಸಲ್ಲಿಸಿರ್ತಕ್ಕಂತ ಒಂದು ಆರ್ಗ್ಯುಮೆಂಟ್ಸ್ ಅನ್ನ ಗಣನೆಗೆ ತೆಗೆದುಕೊಂಡಿಲ್ಲ ನಮ್ಮ ಉಚ್ಚ ನ್ಯಾಯಾಲಯ ಅನ್ನೋದ್ರ ಬಗ್ಗೆ ಕೂಡ ಈ ಮನವಿಯಲ್ಲಿ ಕೊಟ್ಟಿದ್ದೀವಿ. ಈ ಮನವಿಯಲ್ಲಿ ಸಂಕ್ಷಿಪ್ತವಾದಂತ ಒಂದು ನಮ್ಮ ವರದಿಯನ್ನ ನಾವು ಸರ್ಕಾರಕ್ಕೆ ಸಲ್ಲಿಸಿದೀವಿ. ಯಾವ್ಯಾವ ಗ್ರೌಂಡ್ಸ್ ಮೇಲೆ ಸುಪ್ರೀಂ ಕೋರ್ಟ್ ಹೋಗ್ಬೇಕು ಅನ್ನೋದನ್ನ ಕೂಡ ತಿಳಿಸಿದೀವಿ. ಸರ್ಕಾರಕ್ಕೆ ನಾವು ಒತ್ತಾಯವನ್ನ ಮಾಡ್ತಾ ಇರೋದಿಷ್ಟೇ, ದಯವಿಟ್ಟು ಸುಪ್ರೀಂ ಕೋರ್ಟ್ಗೆ SLP ಹಾಕೊಂಡು ಕರ್ನಾಟಕ ರಾಜ್ಯದಲ್ಲಿ ಏನು ಬೈಕ್ ಟ್ಯಾಕ್ಸಿಗೆ ರೂಪುರೇಷೆಗಳನ್ನ ಇದ್ ಮಾಡ್ಬೇಕು ಅಂತ ಹೇಳಿದರೆ ಅದನ್ನ ಮೊದಲು ತಡೆಯಾಜ್ಞೆಯನ್ನ ತರಬೇಕು. ಇವತ್ತೇನು ಇಲ್ಲಿಗಲ್ ಆಗಿ ಓಡಿಸ್ತಾ ಇರ್ತಕ್ಕಂತ ಕರ್ನಾಟಕ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳು ಓಡ್ತಾ ಇದೆ, ಅದನ್ನ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ. ದಯವಿಟ್ಟು ಎಲ್ಲಾ ಚಾಲಕರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಯಾವಾಗ ಒಕ್ಕೂಟ ಒಂದು ಕರೆಯನ್ನ ಕೊಡುತ್ತೆ ಅದಕ್ಕೆ ತಮ್ಮೆಲ್ಲರ ಬೆಂಬಲ ಬೇಕಾದಂತ ಸಮಯದಲ್ಲಿ ನಾವು ಬೆಂಬಲಕ್ಕೆ ನಿಲ್ಲಬೇಕು ಅನ್ನೋದು ಇದರಲ್ಲಿ ಈ ಸಮಯದಲ್ಲಿ ಮನವಿಯನ್ನ ಮಾಡ್ತೀವಿ. ಚಾಲಕರಿಗೋಸ್ಕರ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಹೋರಾಟ 2021ರಿಂದಾನು ನ್ಯಾಯಾಲಯದಲ್ಲಿ, 23ರಲ್ಲಿ ರಸ್ತೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಇನ್ನು ಮುಂದೆ ಕೂಡ ಚಾಲಕರ ಪರ ಇರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ.